ಇಲ್ಲಿ ಕಾಣಿಸಿರುವಂತನು ಚೇತನ್ ಡಿ.ಬಿ ಅಂತ, ಇವನು ಬಿ.ಬಿ. ಹಲೋ ಫ್ರೆಂಡ್ಸ್. ತುಂಬ ಶ್ರಮಜೀವಿಗಳು ಪಾಪ ಇವರು. ಆ ಅಂಕಲಿಂದು ಟೋಪಿ ನಂಗೆ ತುಂಬ ಇಷ್ಟ ಆಯ್ತು ಮಚ್ಚ. ಸೊ ಇವರು ನಮ್ಮ ಕಾಲೇಜ್ ಹಾಸ್ಟೆಲಲ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬ ತುಂಬ ಆನೆಸ್ಟ್ ಪರ್ಸನ್ನು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಿದ್ದೀನಿ. ಸೊ ಈಗ ನಾವು ಬಂದಿರೋದು ತೊಡರು. ಸೊ ಇದು ಗರಡಿ ರಸ್ತೆ, ತೊಡರಲ್ಲಿರುವಂಥ ಗರಡಿ ರಸ್ತೆ. ಇಲ್ಲಿರುವಂಥದ್ದು ಬ್ಯಾರಿಯರ್ಸು. ಸೊ ಇಲ್ಲೊಂದು ಹೊಳೆ ಇದೆ ಅಲ್ಲ ಗೈಸ್, ಈ ಹೊಳೆಗೆ ಬ್ಯಾರಿಯರ್ಸ್ ಹಾಕ್ತಾ ಇದ್ದಾರೆ ಈ ಅಂಕಲ್ಲು, ಈ ಅಣ್ಣಂದಿರು ನೋಡ್ತಾ ಇದ್ದಾರೆ ನೀವೇ. ಅಂಕಲ್ ಎಂತ ಮಾಡ್ತಿದ್ದೀರಾ? ಅವನ್ನೆಲ್ಲ ಒಳಗಡೆ ಹಾಕ್ತಿದ್ದೀರಾ? ಅದ್ರೊಳಗಡೆ ಬ್ಯಾರಿಯರ್ಸ್ ತೆಗಿತಿದ್ದೀರಾ? ನೀವೇ ಹಾಕಿದ್ರಿ, ತೆಗ್ದಿದ್ದೀರಾ? ನೀವೇ ನೋಡ್ತಿರ್ಬೋದು. ಈಗ ಇಲ್ಲಿ ಬ್ಯಾರಿಯರ್ಸ್ ಹಾಕಿದ್ರು, ಅವನ್ನೆಲ್ಲ ಎತ್ಕೊಂಡ್ಬಿಟ್ಟು ಇಲ್ಲಿ ಸೈಡಲ್ಲಿ ಇಟ್ಟಿದ್ದಾರೆ. ಈಗ ಅವನ್ನೆಲ್ಲ ಎಳ್ಕೊಂಬಂದ್ಬಿಟ್ಟು ಎಲ್ಲಾದ್ರೂ ಒಂದು ಹೊಳೆ ಇದೆ ಅಂತಂದರೆ ಗೋರ್ಮೆಂಟ್ ಒಂದು ಫಂಡ್ ಕೊಟ್ಟಿರುತ್ತೆ. ಆ ಬಂದಿರುವಂಥ ಫಂಡಿಂದ ಇಲ್ಲೊಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಒಂದು ಬಿಲ್ಡಿಂಗ್ ಅಂದರೆ ಒಂಥರ ಸ್ಟೋರ್ ಮಾಡೋಕ್ಕೆ. ಲೈಕ್ ಇದೆ ನೋಡಿ ಗಾಯ್ಸ್, ನೀವೆಲ್ಲ ನೋಡ್ತಿರ್ಬೋದು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ. ಸೊ ಇದರಲ್ಲಿ ಬ್ಯಾರಿಯರ್ಸ್ನೆಲ್ಲ ಸ್ಟೋರ್ ಮಾಡೋಕೆ ಇಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ರೈತರಿಗೆ ಏನಾರು ನೀರು ಸಪ್ಲೈ ಬೇಕು ಅಂತಂದರೆ ನೀರನ್ನ ಸ್ಟೋರ್ ಮಾಡಬೇಕಾಗಿರುತ್ತೆ. ಸೊ ಏನಕ್ಕೆ ಇಲ್ಲಿ ತೊಡರಲ್ಲಿ ತುಂಬ ಅಡಿಕೆ ಗಿಡಗಳು ಬೆಳೀತಿದ್ದಾರೆ. ಇದೇ ಅವರ ಮೇಜರ್ ಇದಾಗಿರುತ್ತೆ. ಇಲ್ಲಿ ಕಾಣಿಸಿರುವಂತನು ಚೇತನ್ ಡಿ.ಬಿ ಅಂತ. ಇವನು ಬಿ.ಬಿ. ಹಲೋ ಫ್ರೆಂಡ್ಸ್, ಮೈ ನೇಮ್ ಇಸ್ ಬಿ.ಬಿ. ತುಂಬ ಶ್ರಮಜೀವಿಗಳು ಪಾಪ ಇವರು. ಆ ಅಂಕಲಿಂದು ಟೋಪಿ ನಂಗೆ ತುಂಬ ಇಷ್ಟ ಆಯ್ತು ಮಚ್ಚ. ಅದು ತುಂಬ ಬ್ರ್ಯಾಂಡೆಡ್ ಟೋಪಿ ಇಲ್ಲಿ ಗೊತ್ತಾಯ್ತಾ? ಅದು ವಾಟರ್ ಪ್ರೂಫ್ ಅಲ್ಲ, ಅದು ರೇನ್ ಪ್ರೂಫ್. ಅದು ತುಂಬ ಟ್ರೆಂಡಿಂಗ್ ಅದು. ಅವ್ರು ನೋಡಿ ಅಲ್ಲಿ ವಿಡಿಯೋ ಮಾಡೋಣ. ಯಾರು ಅವರು? ಹೌದಲ್ಲ, ಅವರೇ ಅಲ್ಲಿ ಹೋಗಿದ್ದಾರೆ ಅಂದಮೇಲೆ ನಾವು ಬನ್ನಿ ಹೋಗೋಣ. ನೋಡಿ ಗೈಸ್, ನನ್ನ ಒಂದು ವ್ಲಾಗಿಂಗ್ನಲ್ಲಿ ಬಿ.ಬಿ ಗೆಸ್ಟ್ ಅಪಿಯರೆನ್ಸು. ಈಗ ಅವನೇ ಹೋಸ್ಟ್ ಆಗಿದ್ದಾನೆ. ಸೊ ನೋಡಿ ಗೈಸ್, ನಂತರನೊಬ್ಬ ಎಂಥೂಸಿಯಸ್ಟ್, ವ್ಲಾಗಿಂಗ್ ಎಂಥೂಸಿಯಸ್ಟ್. ಸೊ ಅವರು ವಿಡಿಯೋ ಮಾಡ್ತಿದ್ದಾರೆ, ನೀವೆಲ್ಲ ನೋಡ್ತಿರ್ಬೋದು ಅಲ್ಲಿ. ಗೈಸ್, ನೀವೇನಾದರೂ ವಿಡಿಯೋ ವ್ಲಾಗಿಂಗ್ ಮಾಡಬೇಕಂತಂದರೆ ಅವ್ರು ಮಾಡ್ತಿದ್ದಾರಲ್ಲ ಆ ಥರ ಮಾಡಬೇಡಿ. ಫೋನ್ನ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ಪೋರ್ಟ್ರೇಟ್ ಮಾಡಬೇಡಿ. ಆ್ಯಕ್ಚುಲಿ ಫೋನ್ನ ಹಿಂಗೆ ಲ್ಯಾಂಡ್ಸ್ಕೇಪ್ ಥರ ಇಟ್ಕೊಂಡು ಮಾಡಿ. ಆವಾಗ ಏನಾದ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಲ್ಯಾಂಡ್ಸ್ಕೇಪ್ ಥರ ಅದೇನೋ ಫುಲ್ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಅದಕ್ಕೆ ಫೋನ್ನ ಉಲ್ಟಾ ಇಟ್ಕೊಳ್ಳಿ, ಲ್ಯಾಂಡ್ಸ್ಕೇಪ್ ಥರ. ನೋಡಿ ಗೈಸ್, ನೀರು ಎಷ್ಟು ತುಂಬ ಫಾಸ್ಟಲ್ಲಿ ಫ್ಲೋ ಆಗ್ತಾ ಇದೆ. ಈ ವಾಟರ್ ಗರ್ಜಿಸ್ತಾ ಇದೆ. ಹೇಳ್ಬೇಕು ಚೇತ ವಿಶ್ ಮಾಡ್ದ. ಹಾಯ್. ಕಟೀಲ್ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತದೆ ನೀರು. ಕಟೀಲ್ ದೇವಸ್ಥಾನ ಕಟೀಲಲ್ಲಿ ಹರಿಯುತ್ತಲ್ಲ, ಇದೇ ನೀರು ಹೋಗೋದು. ಇದು ನಂದಿನಿ ಇದು ನಂದಿನಿ, ಅಲ್ಲಿ ಒಂದುಂಟು. ಅದು 2 ಗಂಟೆ ಆಗ್ತದೆ. ಸೊ ಗೈಸ್, ನೀವೆಲ್ಲ ಕಟೀಲ್ಗೆ ಹೋದ್ರೆ ಅಲ್ಲಿ ನೋಡ್ಬೋದು, ಅಲ್ಲಿ ಒಂದು ಹೊಳೆ, ಅಲ್ಲಿ ದೇವಸ್ಥಾನದ ಮಧ್ಯೆ ಒಂದು ನದಿ ಥರ ಇದೆ. ಅಲ್ಲಿ ಬರುವಂಥ ನೀರು ಇದೇ ನೀರೇ. ಸೊ ಇದೆಲ್ಲ ಅಗ್ರಿಕಲ್ಚರ್ಗೆಲ್ಲ ಹೆಲ್ಪ್ ಆಯ್ತದಲ್ಲ, ಇಲ್ಲ ರೈತರಿಗೆ ನೀರು ಕಟ್ಟಕ್ಕೆ ಎಲ್ಲ. ಹೌದು ಸರ್. ಅಡಿಕೆಗೆ ಪಂಪ್ ಇದೆ. A few moments later. ಸೊ ಇವರು ನಮ್ಮ ಕಾಲೇಜ್ ಹಾಸ್ಟೆಲಲ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬ ತುಂಬ ಆನೆಸ್ಟ್ ಪರ್ಸನ್ನು. ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಅಳ್ಬಿಡ ಕಣ, ಅಳ್ಬಿಡ ಅಣ್ಣ. ಯಾಕಣ್ಣ? ಒಂದು ಫೋಟೋ ತೆಗ.
ಒಂದ್ ನಿಮಿಷ ಕಣ್ಣೀರ್ ಒರ್ಸ್ಕೊಳ್ಳೋಣ ಈಗ ತೆಗಿ. ಸೊ ಇವರು ಕೂಡ ಇವತ್ತು ಸಂಡೇ ಅಂತ ತಿರ್ಗಾಕ್ ಬಂದಿದ್ದಾರೆ ನಮ್ಮ ಜೊತೆ. ಸೊ ಇಷ್ಟು ಹೇಳ್ತಾ ತುಂಬಾ ಬೇಜಾರಾಗ್ತಿದೆ, ಇವ್ರು ಒದ್ದೆ ಆಗ್ತಿದ್ದಾರೆ. ಅದೇ ನೋಡಿ guys, ಅದಕ್ಕೆ ಟೋಪಿ ಹಾಕೊಂಡಿದ್ದೀನಿ. ಅವ್ರು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಏನು ಮಾತಾಡಕ್ಕೆ ಬರ್ತಾ ಇಲ್ಲ ಅವ್ರ ಪ್ರೀತಿಗೆ. ಗರಡಿ ಬಳಿ ಅಂತ ಹೇಳಿ, ಗರಡಿ ಮೇಲೆ ಇರುತ್ತೆ ಗರಡಿ. ಇವರು ಇಲ್ಲೇ ಲೋಕಲ್ ಅಲ್ಲ ನೀವು? ಸೊ ಸೊ ಇವ್ರಿಗೆ ತುಂಬ ವಿಷಯ ಗೊತ್ತು. ಆದಷ್ಟು ಟ್ರೈ ಮಾಡ್ತೀನಿ ನಾನು ಇವ್ರು ಕೊಲೆಬ್ ಮಾಡಿ ತುಂಬ ವಿಡಿಯೋಗಳು ಮಾಡ್ತೀನಿ ಆಯಿತಾ. ಸೊ ಅದನ್ನೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವೆಲ್ಲ ನೋಡ್ಕೋಬೋದು. ಸೊ ನೋಡಿ ಗೈಸ್, ಓಕೆ ಬಾಯ್. ಚಾನಲ್ ನೇಮ್ ಹೆಸರು ಹೇಳೋದೆ ಈಗ ಚಾನಲ್ ಇದು ದೊಡ್ಡ ಚಾನಲ್, ಇದ್ರ ಹೆಸರು ಏನೋ ಇದೆ ನಿಮ್ಮ ಚಾನಲ್. ಮೊದಲಿಗೆ ಅಷ್ಟು ನೀರು ಇರಲಿಲ್ಲ, ಈಗ ತುಂಬ ಮಳೆ ಕಾರಣ ಎಲ್ಲ ತುಂಬ ಕೊಚ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನಿಂತ್ಕೊಂಡಿರೋ ಇಬ್ರು ಇದ್ದಾರಲ್ಲ ಅವರು, ಅವರು ಮೀನಿಗೆ ಬಂದವ್ರೆ. ಸೊ ನೋಡಿ ಅಲ್ಲಿ ಕಾಣಿಸಿರ್ಬೋದು, ಅಲ್ಲಿ ಮೀನಿಂದು ಅವರಿಬ್ಬರೇ ಮೀನು ಹಿಡಿಯಕ್ಕೆ ಬಂದವರು. ಸೊ ಗೈಸ್, ಇಷ್ಟು ನಮ್ಮ ತೊಡರಿನ ಒಂದು ಎಕ್ಸ್ಪ್ಲೋರೇಷನ್ನು. ಸೊ ಇದೇ ಗರಡಿ ರಸ್ತೆ ಹಿಡ್ಕೊಂಡು ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ. ಏನೇನೋ ಇದೆ, ಇಷ್ಟು ಸಾಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.